ಓಂ ಗುರುಭ್ಯೋ ನಮಃ. ಯಾವುದೇ ಹಸ್ತದಲ್ಲಿ ಉದ್ಯೋಗ ಮಾಡೋರು ಅಥವಾ ಉದ್ಯೋಗದಲ್ಲಿ ಯಾವತ್ತು ಆ, ಅಡೆತಡೆಗಳಿರೋದು, ಉದ್ಯೋಗದಲ್ಲಿ ಯಾವುದೇ ಅವರಿಗೆ ಉನ್ನತಿ ಕಾಣದಿರೋದು, ಮತ್ತೆ ಓನ್ ಬಿಸ್ನೆಸ್ ಮಾಡುವಂಥದ್ದು ಹಸ್ತರೇಖೆಯಲ್ಲಿ ನಾವು ನೋಡ್ಬೋದು. ಇದು ಹೇಗಪ್ಪ ಅಂದ್ರೆ, ಈ ಅದೃಷ್ಟ ರೇಖೆ ಒಂದು ವೇಳೆ ಅದೃಷ್ಟ ರೇಖೆ ಅದೃಷ್ಟ ರೇಖೆ ಇಲ್ಲಿಂದ ಸಾಗಿ ಈ ಕೆರಳಿಂದ ಈ ಮಣಿಬಂಧ ರೇಖೆಯಿಂದ ಸಾಗಿ ಅಲ್ಲಿ ಸ್ವಲ್ಪ ಕಟ್ಟಾಗೋದು, ಇಲ್ಲಿ ಸ್ವಲ್ಪ ಕಟ್ಟಾಗೋದು, ಈ ರೀತಿ ಇದ್ದಾಗ ಇವ್ರಿಗೆ ಉದ್ಯೋಗದಲ್ಲಿ ಯಾವಾಗಲೂ ತೊಂದರೆ ಇರುತ್ತೆ. ಯಾವುದೇ ಉದ್ಯೋಗನೂ ಇವ್ರಿಗೆ ಸೆಟ್ ಆಗಲ್ಲ. ಯಾವುದೇ ಉದ್ಯೋಗದಲ್ಲಿ ಇವರು ಮಾನ ಸನ್ಮಾನವನ್ನು ಪಡೆಯಲ್ಲ. ಒಂದೊಂದ್ಸಲ ಎಷ್ಟೋ ತಿಂಗಳು ಉದ್ಯೋಗ ಇಲ್ದಂಗೆ ಇವರು ಇರ್ತಾರೆ ಅಂತ ಹೇಳ್ಬೋದು. ಇನ್ನೊಂದು ಇನ್ನೊಂದು ಕಂಡೀಷನ್ ಇನ್ನೊಂದೇನಪ್ಪ ಅಂದ್ರೆ, ಅದೇ ರೀತಿ ಈ ಈ ಅದೃಷ್ಟ ರೇಖೆ ಮಣಿಬಂಧ ರೇಖೆಯಿಂದ ಶನಿಯ ಪರ್ವದವರು ಸಾಗಿದ್ದರೆ ಇವರು ಉದ್ಯೋಗದಲ್ಲಿ ಇರ್ತಾರೆ, ಉದ್ಯೋಗವನ್ನು ಮಾಡ್ತಾರೆ. ಒಂದು ವೇಳೆ ಇನ್ನೊಂದು ರೇಖೆ ಈ ಅದೃಷ್ಟ ರೇಖೆಯಿಂದ ಬುಧ ಪರ್ವದವರೆಗೂ ಸಾಗಿದ್ರೆ ಇಂಥವರು ಬಿಸ್ನೆಸ್ ನಲ್ಲಿ ಅಪಾರ ಸಂಪತ್ತನ್ನ ಗಳಿಸ್ತಾರೆ. ಯಾಕಂದ್ರೆ ಅದೃಷ್ಟ ರೇಖೆನೂ ಇರುತ್ತೆ, ಅದ್ರ ಜೊತೆಗೆ ಬುಧ ಬಂದು ವ್ಯಾಪಾರದ ಕಾರಕ ಗ್ರಹ, ಬಿಸ್ನೆಸ್ ಕಾರಕ ಗ್ರಹ ಬುಧ. ಸೊ ಅದರಿಂದ ಇವರು ಉದ್ಯೋಗದಲ್ಲಿನೂ ಉನ್ನತಿ ಕಾಣ್ತಾರೆ, ಮತ್ತೆ ಅದರಲ್ಲಿ ಮತ್ತೆ ಬಿಸ್ನೆಸ್ ಅಲ್ಲೂ ಇವರು ಒಳ್ಳೆ ಸಂಪಾದನೆ ಮಾಡ್ತಾರೆ. ಈ ರೀತಿ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಶ್ರೀ ಕೃಷ್ಣ.